ಅದೇ ರೀತಿಯಾಗಿ ಮಹಿಳೆಯರ ಚಿನ್ನದ ಸರಗಳನ್ನು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಇರಾನಿ ಗ್ಯಾಂಗ್ನ ಇಬ್ಬರು ವ್ಯಕ್ತಿಗಳನ್ನು ನಮ್ಮ ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿದ್ದಾರೆ. 30 ಗ್ರಾಂ ಚಿನ್ನಾಭರಣ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಪೊಲೀಸರು ಇದರಲ್ಲಿ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 3 ಲಕ್ಷ. ಬೈಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2 ಸರಗಳ್ಳತನದ ಪ್ರಕರಣಗಳು ಆಗಿತ್ತು. ಡಿಸೆಂಬರ್ 20ನೇ ತಾರೀಕು ಒಂದು ಮತ್ತು 3ನೇ ತಾರೀಕು ಜನವರಿ ಈ ವರ್ಷ ಈ 2 ಚಿನ್ನಾಭರಣಗಳನ್ನು ಪೊಲೀಸರು ಈ ಮಹಿಳೆಯರಿಂದ ಕಿತ್ಕೊಂಡು ಹೋಗಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಪೊಲೀಸರು ಇದು 2 ಪ್ರಕರಣಗಳ ತನಿಖೆಯನ್ನು ಕೈಗೊಂಡು ಅವರನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈ ಮಹಾರಾಷ್ಟ್ರದ ಭಿವಂಡಿಯ ನಾರ್ಪೋಲಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ವ್ಯಕ್ತಿ ಅದರಲ್ಲಿ ಭಾಗಿಯಾಗಿದ್ದು ಖಚಿತವಾಗಿ. ಅದಾದ ನಂತರ ಆತ ಅಲ್ಲಿ ಜೈಲಿನಲ್ಲಿರೋದನ್ನು ಕಂಡುಬಂದು ಆತನನ್ನು ಪೊಲೀಸ್ ಕಸ್ಟಡಿಯಲ್ಲಿ ತೆಗೆದುಕೊಂಡು ಬಂದು ವಿಚಾರಣೆ ಮಾಡಿ ನಂತರ ಬಾಗೇಪಲ್ಲಿ ಹತ್ತಿರ ಇರತಕ್ಕಂಥ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಇವರಿಂದ ಈ 2 ಪ್ರಕರಣಗಳಲ್ಲಿ ಸುಲಿಗೆ ಆಗಿರ್ತಕ್ಕಂತಹ 30 ಗ್ರಾಂನ ಚಿನ್ನಾಭರಣಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ 2 ಮೋಟರ್ ಸೈಕಲ್ಗಳು ಅವು ಕೂಡ ಕಳ್ಳತನ ಮಾಡಿರ್ತಕ್ಕಂಥದ್ದು ಮಹಾರಾಷ್ಟ್ರದಲ್ಲಿ. ಅದನ್ನು ಕೂಡ ಒಂದು ದ್ವಿಚಕ್ರ ವಾಹನ ಮಹಾರಾಷ್ಟ್ರದಲ್ಲಿ ಕಳ್ಳತನ ಆಗಿರ್ತಕ್ಕಂಥದ್ದು, ಅದನ್ನು ಕೂಡ ಪೊಲೀಸರು ಈಗ ರಿಕವರಿ ಮಾಡಿದ್ದಾರೆ. ಈಗಾಗಲೇ ಹೇಳಿದಾಗೆ ಆರೋಪಿಗಳು ಇದರಲ್ಲಿಯೂ ಕೂಡ ಹಳೆಯ ಎಂಒಬಿಗಳಾಗಿದ್ದು ಅವರುಗಳ ಮೇಲೆ ಹಿಂದಿಯೂ ಕೂಡ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ 9 ಪ್ರಕರಣಗಳು, ಜೊತೆಗೆ ಹೊರಗಡೆ ಕೂಡ ಸಾಕಷ್ಟು ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಇವರ ಮೇಲೆ NBW ಕೂಡ ಇರ್ತಕ್ಕಂಥದ್ದು ಕಂಡುಬಂದಿದೆ.